ಸರ್ಕಾರಕ್ಕೆ ಬಿಜೆಪಿ ಇವತ್ತು ನಮ್ಮ ಅಖಿಲ ಕರ್ನಾಟಕ ಎಐಸಿಸಿ ಇಂದ ಮತ್ತು ಕೆಪಿಸಿಸಿ ಇಂದ ಏನು ಮನ್ರೇಗಾ ಅನ್ನೋದನ್ನ ನಮ್ಮ ಬಿಜೆಪಿ ಸರ್ಕಾರದವರು ಬದಲಾವಣೆ ಮಾಡಿ ರಾಮ್ಜಿ ವಿಪ್ಜಿ ಅಂತ ಏನೋ ಮಾಡಿದ್ದಾರೆ ಗೂಡ್ಸೆ ಫ್ಯಾಮಿಲಿ ಅವರಿಗೆ. ನಾವು ಮಹಾತ್ಮ ಗಾಂಧಿ ಹೆಸರಲ್ಲಿ ಇದನ್ನ ನಮ್ಮ ರೈತರಿಗೆ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಸಾಹೇಬರು ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ರು. ಅದನ್ನ ಬದಲಾವಣೆ ಮಾಡಿ ಜನಗಳಿಗೆ ತೊಂದರೆ ಮಾಡೋದ್ರ ವಿರುದ್ಧ ಇವತ್ತು ರಾಜಭವನ್ ಚಲೋ ಹಮ್ಮಿಕೊಂಡಿದ್ದೀವಿ. ನಮ್ಮ ಎಐಸಿಸಿ ಇಂದ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರುಗಳು ಎಲ್ಲ ಭಾಗವಹಿಸಿ ಇವತ್ತು ಪ್ರತಿಭಟನೆ ರ್ಯಾಲಿಯನ್ನ ಯಶಸ್ವಿಗೊಳಿಸ್ತಾ ಇದೀವಿ. ನಾವು ಸಹ ಒಂದು 2,000 ಜನನ ನಮ್ಮ ಕ್ಷೇತ್ರದಿಂದ ಪ್ರತಿಭಟನೆಗೆ ಹೋರಾಟ ಮಾಡಲು ಹೊರಟಿದ್ದೀವಿ. ಏನ್ ಸಂದೇಶ ಕೊಡ್ತೀರಾ ಸರ್? ನಾವು ಇದನ್ನ ಬದಲಾವಣೆ ಮಾಡಲೇಬೇಕು. ಏನು ಮನ್ರೇಗಾ ಅಂತಿತ್ತು ಅದನ್ನೇ ಮುಂದುವರಿಸಬೇಕು, ಅದೇ ಕಾನೂನನ್ನ ತರಬೇಕು ಅಂತ ನಮ್ಮ ಒತ್ತಾಯ. ಓಕೆ, ಸ್ವಲ್ಪ ದೂರ ಬರ್ರಿ. ಕಾಂಗ್ರೆಸ್ ಸ್ಟ್ಯಾಂಡ್ ಮನ್ರೇಗಾ ಮತ್ತೆ ಮುಂದುವರಿಸಬೇಕು, ಸ್ವಲ್ಪ ದೂರ ಏನಪ್ಪಾ. ಸಿಎಂ ಸಿದ್ದರಾಮಯ್ಯ 26 ಜನವರಿಗೆ ಊಟನೂ ಮಾಡ್ತಾರೆ. ಹೌದಪ್ಪ, ನಮ್ಮ ರಾಜ್ಯಪಾಲರ ಜೊತೆ ಊಟನೂ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು, ಅವ್ರ ಹತ್ರ ಚರ್ಚೆನೂ ಮಾಡ್ಬೇಕು, ಅದ್ರಲ್ಲಿ ತಪ್ಪೇನಿಲ್ಲ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಮನ್ರೇಗಾ ಆಂದೋಲನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಎಲ್ಲ ನಮ್ಮ ಶಾಸಕರಾದ ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬ್ರ ನೇತೃತ್ವದಲ್ಲಿ ಪುಲ್ಕೇಶಿ ನಗರದಿಂದ ಸಾವಿರಾರು ಜನ ಗಟ್ಟಲೆ ಗಾಡಿ, 2 ವೀಲರಲ್ಲಿ ಗಾಡಿಗಳು ಎಲ್ಲ ಬಂದಿದ್ದೀವಿ ಆಂದೋಲನ ಮಾಡೋಕ್ಕೆ. ಈ ಗಾಂಧೀಜಿ ಹೆಸರು ಬಂದು ಬದಲಾವಣೆ ಮಾಡಿ ಏನು BJP ಸರ್ಕಾರ, ದುಷ್ಟ ಸರ್ಕಾರ ಏನು ಗಾಂಧೀಜಿ ಹೆಸರು ಬದಲಾವಣೆ ಮಾಡ್ತಾ ಇದೆ, ಅದಕ್ಕೆ ನಾವು ಆಂದೋಲನ ಮಾಡೋಕ್ಕೆ ನಾವು ಬಂದಿದ್ದೀವಿ. ಎಲ್ಲ ನಾವು ಬಂದಿದ್ದೀವಿ, ಕಾರ್ಯಕರ್ತರೆಲ್ಲ ಬಂದಿದ್ದೀವಿ. ನಮ್ಮ ಬ್ಲಾಕ್ ಕಾರ್ಯದರ್ಶಿ ಇದ್ದಾರೆ, ಕಾರ್ಪೊರೇಟರ್ಗಳು ಇದ್ದಾರೆ, ನಮ್ಮ ಪುಲ್ಕೇಶಿ ನಗರ ಎಲ್ಲ ಕಾಂಗ್ರೆಸ್ ಲೀಡರ್ಗಳು, ಸೀನಿಯರ್ ಲೀಡರ್ಗಳು ಎಲ್ಲ ಇದ್ದಾರೆ. ಎಲ್ಲ ಸೇರಿ ನಾವು ಬಂದಿದ್ದೀವಿ. ಎಲ್ಲ ಸೇರಿ ನಾವು ಇವತ್ತು ರಾಜಭವನ್ ಚಲೋ ಅಂತ ಒಂದು ಆಂದೋಲನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಇದು ಉಗ್ರ ಹೋರಾಟ, BJP ವಿರುದ್ಧ ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಎಲ್ಲ ಸಿದ್ಧವನ್ನು ಮಾಡಿ ನಾವು ಇಲ್ಲಿ ಬಂದಿದ್ದೀವಿ. ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಆ ಹೋರಾಟ ನಾವು ಗೆಲ್ಲೋ ಗಂಟ ಆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸರ್ ನಮಸ್ಕಾರ. ನನ್ನ ಹೆಸರು ಚಲಪತಿ ತಿರುಪಾಲ್, ಪುಲಕೇಶ್ ನಗರ್ ಬ್ಲಾಕ್ ಪ್ರೆಸಿಡೆಂಟು. ಈ ಕೇಂದ್ರ ಸರ್ಕಾರ ಮೋದಿ ಅವರು ನಮ್ಮ ಕಾರ್ಮಿಕರಿಗೆ ತುಂಬ ದ್ರೋಹ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಬರೋ ಬಜೆಟ್ಟು ಅವ್ರದ್ದು ಕ್ಯಾನ್ಸಲ್ ಮಾಡಬೇಕಂತ ಈ ತೀರ್ಮಾನ ತಗೊಂಡಿದ್ದಾರೆ. ಪಾಪ ಬಡವರು ತುಂಬ ಕಷ್ಟದಲ್ಲಿದ್ದಾರೆ. ಇದು ಅನ್ಯಾಯ ಮಾಡಿಕೊಂಡು ಮೋದಿ ಸರ್ಕಾರ ನಮಗೆ ತುಂಬ ತೊಂದರೆ ಕೊಡ್ತಾರೆ. ವೋಟ್ ಚೋರಿ ಮಾಡಿದ್ದಾರೆ. ಆಮೇಲೆ ತುಂಬ ರಾಜ್ಯದಲ್ಲಿ ಇವರು ಸರ್ಕಾರ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಯಾವುದು ಬಜೆಟ್ನಲ್ಲಿ ಕೂಡ ನಮಗೆ ಸ್ಟೇಟ್ಗೆ ಕೊಡಿ, ಸ್ಟೇಟ್ ಅವ್ರು ಕೊಡಿ ಅಂತ ಹೇಳ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇದರಿಂದ ಅವರು 12 ವರ್ಷ ಆಳ್ದ ಮೇಲೆ ಕೂಡ ಅವರು ನಮ್ಗೆ ಏನು ಕೆಲಸ ಮಾಡಿಲ್ಲ. ಆಕ್ಚುಲಿ ಸಂದೇಶ ಯಾಕಂದ್ರೆ ಇವಾಗ ಬಂದಿರೋದು ಈ ಮಹಾತ್ಮ ಗಾಂಧಿ ಹೆಸರು ಬೇರೆ ಹೆಸರು ಮಾಡಬೇಕಂತ ಅವರು ತೀರ್ಮಾನ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ. ರಾಜ್ಯ ಸಂವಿಧಾನದಲ್ಲಿ ಅವರು ಮಾಡೋ ದ್ರೋಹ ನಮಗೆ ತುಂಬ, ನಮ್ಮ SC ST ಕೂಡ ಅವರು ತುಂಬ ದ್ರೋಹ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಕ್ಯಾನ್ಸಲ್ ಮಾಡಬೇಕಂತ ಅದು ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇದು ಪುಲಕೇಶಿಯಿಂದ 2,000 ಜನ ಮೇಲ್ಗಡೆ ನಾವು ಎಲ್ಲ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. MLA ನೇತೃತ್ವದಲ್ಲಿ 2,000 ಮೇಲ್ಗಡೆನೆ S ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದೀವಿ. ಮಾಡ್ತಾ ಇಲ್ಲಿ ನಾವು
ಸರ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಕೇಂದ್ರ ಸರ್ಕಾರ ಏನು ಈ 10 ವರ್ಷದಿಂದ ಆಡಳಿತ ಮಾಡಿದ ಮೋದಿಜಿ ಅವರು ಎಲ್ಲದರಲ್ಲೂ ಬದಲಾವಣೆ ಅಂತ ಮಾಡಿ ಕರೆನ್ಸಿನ ಬದಲಾವಣೆ ಮಾಡಿದ್ರು, ಸಂವಿಧಾನನೂ ಬದಲಾವಣೆ ಮಾಡ್ತೀನಿ. ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿ ಹೆಸರನ್ನೇ ಎಲ್ಲೂ ಇರಬಾರ್ದು ಅಂತ ಅವರು RSS ಸಿದ್ಧಾಂತ ಇರೋ ಹೆಸರುಗಳನ್ನ ತಗೊಂಡ್ಬಂದು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಕ್ಕೆ ಬಂದಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಾವು KPCC ಕಡೆಯಿಂದ ನಮ್ಮ ಎಲ್ಲ ಶಾಸಕರುಗಳಿಗೂ ಮತ್ತು ಆದೇಶ ಬಂದಿದೆ. ನಾವು ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದಿಂದ AC ಶ್ರೀನಿವಾಸ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಸುಮಾರು 2,000 ಜನಗಳ ಮೇಲೆ ಬಂದು ಇಲ್ಲಿ ಫ್ರೀಡಂ ಪಾರ್ಕ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ರಾಜಭವನ್ ಮುತ್ತಿಗೆ ಹಾಕ್ತೀವಿ. ಸರ್, ನಮ್ಮ ಸರ್ಕಾರ ಭಾಳ ಅಟ್ಟುಕಟ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು 7.5 ವರ್ಷ ಆಗ್ತಾ ಇದೆ. ನಾವೇನು ಜನಗಳಿಗೆ ಆಶ್ವಾಸನೆ ಕೊಟ್ವಿ, ಆಶ್ವಾಸನೆಲ್ಲ ಈಡೇರಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ ಅದನ್ನ ನೋಡಿ ಕೇಂದ್ರ ಸರ್ಕಾರ ಪ್ರತಿ ಒಂದರಲ್ಲೂ. ಸರ್, ನಾನು ಮೋದಿ ಸರ್ಕಾರ ಹೇಳ್ತೀನಿ, ದಯವಿಟ್ಟು ನಿಮ್ಮ ಸೀಟನ್ನ ಬಿಟ್ಟು ಇಳಿದ್ರೆ ನಮ್ಮ ದೇಶದಲ್ಲಿರೋ ಬಡವರು ಎಲ್ಲ ನಾವೆಲ್ಲ ಚೆನ್ನಾಗಿರ್ತೀವಿ. ಏನು ನೀವು 12 ವರ್ಷ ಆಳ್ಲಿಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅದಕ್ಕೆ ಜನ ವಿರೋಧಿ ಇದ್ದಾರೆ ಅಂತ ನಾವು ಈ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ. ಜನ ಎಲ್ಲ ಪವರ್ ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಮಾಡ್ತಾರೆ, ಎಲ್ಲದನ್ನು ಪ್ರೈವೇಟೈಸ್ ಅಂತ ದೇಶವನ್ನ ಮಾರೋ ಕೆಲಸಗಳನ್ನ ಮೋದಿಜಿ ಮುಂದೆ ಬಂದಿದ್ದಾರೆ. ನೋಡಿದ್ರೆ CM ಅದೇ ಗವರ್ನರ್ ಜೊತೆ ಕೂತ್ಬಿಟ್ಟು ಊಟ ಮಾಡ್ತಾರೆ, ಇವತ್ತು ಪ್ರತಿಭಟನೆ ಮಾಡ್ತಾರೆ. ಏನ್ ಉದ್ದೇಶ ಸರ್ CMದು? ಸರ್, CMದು ನೋಡಿ, ಸಂವಿಧಾನ ಒಂದೇ ಇರೋದು ಎಲ್ಲದನ್ನು. ಗವರ್ನರ್ಗೆ ನಾವು ಏನ್ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು. ಗವರ್ನರ್ ಜಗಳ ಮಾಡಬೇಕಂದ್ರೆ ನಮ್ಮ ಹಕ್ಕಿಗೆ ನಾವು ಜಗಳ ಮಾಡ್ತೀವಿ. ಅದರಿಂದ ಸಂವಿಧಾನ ಸೇವೆಯಲ್ಲಿ ಏನಿದೆಯೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನಾವು ವಿರೋಧ ಮಾಡ್ತೀವಿ ಅಂದ್ರೆ ನಮ್ಗೆ ಅವರು ಬೈಕಾಟ್ ಮಾಡಿದ್ರೆ ನಾವು ಅವ್ರಿಗೆ ವಿರೋಧ ಮಾಡ್ತೀವಿ. ಅದು ಸಂವಿಧಾನದಲ್ಲಿ ಗೌರವ ಜೊತೆ ಹೋಗ್ಬೇಕು. ಗವರ್ನರ್ ಒಂದು ಮೀಟಿಂಗ್ ಕರೆದ್ರೆ ಆಸ್ ಪರ್ CM ಹೋಗ್ಲೇಬೇಕಲ್ವಾ? ಇದು ಸಂವಿಧಾನದಲ್ಲಿ ನಮ್ಗೆ ಲಾ ಏನಿದೆ ಅಂಬೇಡ್ಕರ್ ಕೊಟ್ಟಿರೋದು ಆ ಲಾ ಪ್ರಕಾರ ನಾವು ಕೆಲಸಗಳು ಮಾಡ್ತಾ ಇದೀವಿ.